ಇವತ್ತು ನಾವು ನೋಡ್ತಿರೋ ಈ ವೆಹಿಕಲ್ ತುಂಬಾನೇ ಸ್ಪೆಷಲ್. ಯಾಕಂದ್ರೆ ಇದು ಮಾರುತಿ ಸುಜುಕಿ ಅವರ ಮೊದಲನೇ ಎಲೆಕ್ಟ್ರಿಕ್ ಕಾರ್. ಇದನ್ನ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ವರ್ಲ್ಡ್ ವೈಡ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಾವಿವತ್ತು ಹಾಸನಲ್ಲಿ ಇದೀವಿ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ದಿಸ್ ಇಸ್ ದ ಆಲ್ ನ್ಯೂ ಮಾರುತಿ ಸುಜುಕಿ ಈ ವಿಟಾರ. ಈ ಎಲೆಕ್ಟ್ರಿಕ್ ಎಸ್ಯುವಿ ಹೇಗಿದೆ, ಇದರ ಡಿಸೈನ್, ಇಂಟೀರಿಯರ್ಸ್, ಫೀಚರ್ಸ್ ಮತ್ತೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋಣ. ವೆಲ್ಕಮ್ ಟು ಕನ್ನಡ ವಿಲರ್ಸ್ ಅಂಡ್ ವೆಲ್ಕಮ್ ಟು ಹಾಸನ್ ನ್ಯೂಸ್. ದಿಸ್ ಇಸ್ ದ ಫಸ್ಟ್ ರಿವ್ಯೂ ವಿಡಿಯೋ ಆಫ್ ಈ ವಿಟಾರ. ನೀವು ಕೂಡ ಈ ಎಲೆಕ್ಟ್ರಿಕ್ ಎಸ್ಯುವಿನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ನೆಕ್ಸಾ, ವೆಂಕಟ್ ಮೋಟಾರ್ಸ್, ತಣ್ಣೀರಲ್ಲ, BM ರೋಡ್, ಹಾಸನ್ಗೆ ವಿಸಿಟ್ ಮಾಡಿ. ಇಂಟ್ರೊಡಕ್ಟರಿ ಆಫರ್ ಅಂತ ಮಾರ್ಚ್ 31 50,000 rupees ವರ್ತ್ ಇರೋ ಹೋಮ್ ಚಾರ್ಜರ್ ಫ್ರೀ ಆಗಿ ಕೊಡ್ತಿದ್ದಾರೆ ವಿತ್ ಫ್ರೀ ಇನ್ಸ್ಟಾಲೇಷನ್. ಅಷ್ಟೇ ಅಲ್ಲ, ಈ ಫಾರ್ ಮಿ ಆಪ್ ಇಂದ 1 year ಫ್ರೀ ಆಗಿ ಪಬ್ಲಿಕ್ ಚಾರ್ಜಿಂಗ್ ಕೂಡ ಮಾಡಬಹುದು. ಜೊತೆಗೆ 8 years ಬ್ಯಾಟರಿ ವಾರಂಟಿ, 3 years ಆದ್ಮೇಲೆ ಅಪ್ ಟು 60% ಅಶ್ಯೂರ್ಡ್ ಬೈಬ್ಯಾಕ್ ವ್ಯಾಲ್ಯೂ ಕೂಡ ಕೊಡ್ತಿದ್ದಾರೆ. ನೇಷನ್ ವೈಡ್ ಫಾಸ್ಟ್ ಚಾರ್ಜಿಂಗ್ ನೆಟ್ವರ್ಕ್ ಜೊತೆಗೆ 2000+ MSIL ಚಾರ್ಜಿಂಗ್ ಪಾಯಿಂಟ್ಸ್ ಆಕ್ಸೆಸ್ ಇದೆ. ಮೊದಲಿಗೆ ಡಿಸೈನ್ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಈ ತರ ಸ್ಟೈಲಿಂಗ್ ನಾವು ಮುಂಚೆ ನೋಡೇ ಇಲ್ಲ. ಸ್ವಲ್ಪ ನೋಡೋಕೆ ಮಾರುತಿ ಅವರ ಬೇರೆ ಗಾಡಿಗಳ ತರ ಇದೆ ಅಂತ ಅನ್ಸಿದ್ರು ಯಾವ್ದೋ IC ಇಂಜಿನ್ ಕಾರ್ನ ಎಲೆಕ್ಟ್ರಿಕ್ ಮಾಡಿದ್ದಾರೆ ಅಂತ ಅನ್ಸೋದಿಲ್ಲ. ಇದು ಕಂಪ್ಲೀಟ್ಲಿ ಹೊಸ ಡಿಸೈನ್. ಮುಂದೆ ನೋಡಿದ್ರೆ ಡಿಫ್ರೆಂಟ್ ಆಗಿರೋ ಹೆಡ್ ಲ್ಯಾಂಪ್ಸ್ ಇದೆ, ಫುಲ್ಲಿ ಬ್ಲಾಕ್ ಔಟ್ ಆಗಿರೋ ಫ್ರಂಟ್ ಬಂಪರ್. ಇದು EV ಆಗಿರೋದ್ರಿಂದ ಜಾಸ್ತಿ ವೆಂಟಿಲೇಷನ್ ಏನು ಬೇಡ, ಹಾಗಾಗಿ ಸಾಲಿಡ್ ಗ್ರಿಲ್ ಕೊಟ್ಟಿದ್ದಾರೆ ವಿತ್ ಅಡಾಪ್ಟಿವ್ ಫ್ಲಾಪ್ಸ್. ಸೈಡ್ ಇಂದ ನೋಡೋದಾದ್ರೆ ಬ್ಲಾಕ್ ಕ್ಲಾಡಿಂಗ್ ಪೂರ್ತಿ ಕಾರ್ ಉದ್ದಕ್ಕೂ ಕೊಟ್ಟಿದ್ದಾರೆ. ಡೋರ್ಸ್ ಹತ್ರ ಇನ್ನೂ ಸ್ವಲ್ಪ ಚಂಕಿಯಾಗಿ ಅನಿಸ್ತಾ ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 185 mm ಇದೆ. ನಮ್ಮ ಇಂಡಿಯನ್ ರೋಡ್ಸ್ಗೆ ಇಷ್ಟು ಸಾಕಾಗುತ್ತೆ. ಇದು ಅಂಡರ್ 4.3 ಮೀಟರ್ ಉದ್ದ ಇರೋದ್ರಿಂದ ಕ್ರೆಟಾ EV ಮತ್ತೆ ವಿಂಡ್ಸರ್ EV ಇದೆಯಲ್ಲ, ಆ ಸೆಗ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ. ಚಾರ್ಜಿಂಗ್ ಪೋರ್ಟ್ ಮುಂದೆ ಲೆಫ್ಟ್ ಸೈಡ್ ಫೆಂಡರ್ ಅಲ್ಲಿ ಇದೆ. ಈಸಿಯಾಗಿ ಆಕ್ಸೆಸ್ ಮಾಡ್ಕೋಬಹುದು. AC ಮತ್ತೆ DC ಫಾಸ್ಟ್ ಚಾರ್ಜಿಂಗ್ ಎರಡು ಆಪ್ಷನ್ ಇಲ್ಲಿ ಸಿಗುತ್ತೆ. ಹಿಂದೆಯಿಂದ ನೋಡಿದ್ರೆ ಇಲ್ಲೂ ಕೂಡ ಡಿಫ್ರೆಂಟ್ ಡಿಸೈನ್ ಎಲಿಮೆಂಟ್ಸ್ ಇದಾವೆ. ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಏನಿಲ್ಲ, ಆದ್ರೂ ಡಿಫ್ರೆಂಟ್ ಆಗಿದೆ. ಈ ವಿಟಾರ ಬ್ಯಾಡ್ಜಿಂಗ್ ಇದೆ. ಈ ಲೋಗೋ ಸಖತ್ ಹೈಲೈಟ್ ಆಗಿದೆ. ಒಂದು ಸಖತ್ ಕೂಲ್ ಆಗಿರೋ ರೂಫ್ ಸ್ಪಾಯ್ಲರ್ ಇದೆ. ಡೈಮೆನ್ಷನ್ಸ್ ನೋಡೋದಾದ್ರೆ ಲೆಂತ್, ವಿಡ್ತ್, ಹೈಟ್ ಎಲ್ಲ ಆಲ್ಮೋಸ್ಟ್ ಕ್ರೆಟಾ ಅಷ್ಟೇ ಇದ್ರು. ರೋಡ್ ಮೇಲೆ ನೋಡೋದಕ್ಕೆ ಸಖತ್ ಬಲ್ಕಿ ಆಗಿ ಕಾಣಿಸುತ್ತೆ. ಯಾಕಂದ್ರೆ ಇದರ ಸ್ಟೈಲಿಂಗ್, ಆ ಡಿಸೈನ್ ಎಲಿಮೆಂಟ್ಸ್ ಮತ್ತು ಶೇಪ್ ಅಷ್ಟು ಬಲ್ಕಿ ಆಗಿದೆ. ಈ ವೆಹಿಕಲ್ ಹೊರಗಡೆ ಅಷ್ಟೇ ಬಲ್ಕಿ ಅಲ್ಲ, ಒಳಗಡೆ ಕೂಡ ಸ್ಪೇಷಿಯಸ್ ಆಗಿದೆ. ಬನ್ನಿ ಇಂಟೀರಿಯರ್ಸ್ ಹೇಗಿದೆ ನೋಡೋಣ. ಒಳಗಡೆ ಬಂದ್ರೆ ಒಂಥರ ಡಿಫ್ರೆಂಟ್ ಫೀಲಿಂಗ್ ಇದೆ. ನಾರ್ಮಲ್ ಆಗಿ ಸುಜುಕಿ ಅವರ ಬೇರೆ ಯಾವ ಕಾರ್ಗಳಲ್ಲೂ ಈ ರೀತಿಯಾದ ಇಂಟೀರಿಯರ್ಸ್ ನೋಡೇ ಇಲ್ಲ. ಹೊಸ 2 spokes ಸ್ಟೇರಿಂಗ್ ವೀಲ್, ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮತ್ತೆ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ವೈರ್ಲೆಸ್ ಫೋನ್ ಚಾರ್ಜರ್, 10-way ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಡ್ರೈವರ್ ಸೀಟ್, 360 ಡಿಗ್ರಿ ಕ್ಯಾಮೆರಾ ಕೊಟ್ಟಿದ್ದಾರೆ. ಫುಲ್ಲಿ ಲೋಡೆಡ್ ವಿತ್ ಟೆಕ್ ಅಂತ ಹೇಳ್ಬೋದು. ಮತ್ತೆ ಫಿಕ್ಸ್ಡ್ ಮೂನ್ ರೂಫ್ ಇದೆ. ಇದು ಬಾರ್ನ್ ಎಲೆಕ್ಟ್ರಿಕ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಒಳಗಡೆ ಸಿಕ್ಕಾಪಟ್ಟೆ ಸ್ಟೋರೇಜ್ ಸ್ಪೇಸ್ ಇದೆ. ಸೆಂಟರ್ ಕನ್ಸೋಲ್ ಅಲ್ಲಿ ಸಖತ್ ಕಂಟ್ರೋಲ್ ಆಪ್ಷನ್ ಕೊಟ್ಟಿದ್ದಾರೆ. ಗೇರ್ ಕಂಟ್ರೋಲ್ಗೆ ಒಂದು ರೋಟರಿ ಡಯಲ್ ಇದೆ. ಜೊತೆಗೆ ರೀಜನ್ ಮೋಡ್ಸ್ ಸೆಲೆಕ್ಟ್ ಮಾಡೋಕೆ ಬಟನ್ ಇದೆ. ಡ್ರೈವ್ ಮೋಡ್ ಸೆಲೆಕ್ಟ್ ಮಾಡೋಕ್ಕೂ ಬಟನ್ ಕೊಟ್ಟಿದ್ದಾರೆ ವಿತ್ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್. ಇನ್ಫಿನಿಟಿ ಬೈ ಹರ್ಮನ್ ಅವರ 8 ಸ್ಪೀಕರ್ ಸಿಸ್ಟಮ್ ವಿತ್ ಸಬ್ವೂಫರ್ ಅಂಡ್ ಆಂಪ್ಲಿಫೈಯರ್ಸ್ ನಿಮಗೆ ನೆಕ್ಸ್ಟ್ ಲೆವೆಲ್ ಸೌಂಡ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಪಿಯಾನೋ ಬ್ಲಾಕ್ ಫಿನಿಶ್ ಕೊಟ್ಟಿರೋದ್ರಿಂದ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ. ಓವರ್ ಆಲ್ ಇಂಟೀರಿಯರ್ಸ್ ನೀಟ್ ಆಗಿ ಲೇಔಟ್ ಮಾಡಿದ್ದಾರೆ. ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್ ವಿತ್ ಆಂಬಿಯಂಟ್ ಲೈಟ್ಸ್ ಕೊಟ್ಟಿದ್ದಾರೆ. ಸೀಟ್ಸ್ ಮಿಕ್ಸ್ಡ್ ವಿತ್ ಲೆದರೇಟ್ ಮತ್ತೆ ಫ್ಯಾಬ್ರಿಕ್ ಕೊಟ್ಟಿರೋದ್ರಿಂದ ನೋಡೋದಕ್ಕೆ ತುಂಬಾ ಪ್ರೀಮಿಯಂ ಆಗಿ ಕಾಣಿಸುತ್ತೆ. ಒಂದು ಲಕ್ಸುರಿ ವೆಹಿಕಲ್ ನಲ್ಲಿ ಕೂತಿದೀವಿ ಅಂತ ಫೀಲ್ ಕೊಡುತ್ತೆ. ರಿಯರ್ ಸೀಟ್ ಕಂಫರ್ಟ್ ಬಗ್ಗೆ ಹೇಳಬೇಕು ಅಂದ್ರೆ ಲೆಗ್ ರೂಮ್ ಇಸ್ ಗುಡ್ ಎನಫ್. ಅಂಡರ್ ಥೈ ಸಪೋರ್ಟ್ ಕೂಡ ಚೆನ್ನಾಗಿದೆ. EV ಆಗಿರೋದ್ರಿಂದ ಬ್ಯಾಟರಿ ಕೆಳಗಡೆ ಇರುತ್ತಲ್ವಾ, ಫ್ಲೋರ್ ಸ್ವಲ್ಪ ರೈಸ್ ಆಗಿದೆ, ಬಟ್ ಕೂರೋದಕ್ಕೆ ಕಂಫರ್ಟಬಲ್ ಆಗಿದೆ. ರೂಫ್ ಸ್ವಲ್ಪ ಸ್ಲೋಪ್ ಆಗಿದ್ರು ಕೂಡ ಹೆಡ್ ರೂಮ್ ಚೆನ್ನಾಗೇ ಇದೆ. ಇನ್ನೊಂದು ಸ್ಪೆಷಲ್ ಫೀಚರ್ ಏನಂದ್ರೆ ಸೀಟ್ಸ್ ನ ಸ್ಲೈಡ್ ಕೂಡ ಮಾಡಬಹುದು ಮತ್ತೆ ರಿಕ್ಲೈನ್ ಕೂಡ ಮಾಡಬಹುದು. ಮಧ್ಯದಲ್ಲಿ ಕಪ್ ಹೋಲ್ಡರ್ಸ್ ಇರೋ ಸೆಂಟರ್ ಆರ್ಮ್ರೆಸ್ಟ್ ಇದೆ. ಮತ್ತೆ ಇದನ್ನ ಫೋಲ್ಡ್ ಮಾಡಿದ್ರೆ ಡಿಕ್ಕಿಗೆ ಆರಾಮಾಗಿ ಆಕ್ಸೆಸ್ ಆಗಬಹುದು. ಸೆಂಟರ್ ಪ್ಯಾಸೆಂಜರ್ ಕೂಡ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ. 3 ಜನ ಆರಾಮಾಗಿ ಕೂತ್ಕೋಬಹುದು. USB ಮತ್ತೆ Type-C ಚಾರ್ಜಿಂಗ್ ಕೊಟ್ಟಿದ್ದಾರೆ. ಮತ್ತೆ ರಿಯರ್ ಅಲ್ಲಿ AC ವೆಂಟ್ ಕೂಡ ಇದೆ. ಡಿಕ್ಕಿ ಓಪನ್ ಮಾಡಿದ್ರೆ ನಮಗೆ ಒಳ್ಳೆ ಬೂಟ್ ಸ್ಪೇಸ್ ಇದೆ. ಬೂಟ್ ಲಿಡ್ ಓಪನಿಂಗ್ ಕೂಡ ಸಖತ್ ಹೈ ಆಗಿದೆ. ರಿಯರ್ ಸೀಟ್ಸ್ ಸ್ಲೈಡಿಂಗ್ ಇರೋದ್ರಿಂದ ನಮಗೆ ಅಡ್ಜಸ್ಟಬಲ್ ಬೂಟ್ ಸ್ಪೇಸ್ ಸಿಗುತ್ತೆ. ಫುಲ್ ಮುಂದಕ್ಕೆ ಸ್ಲೈಡ್ ಮಾಡಿದ್ರೆ 306 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ. ರಿಯರ್ ಸೀಟ್ಸ್ ನ 40-20-40 ಸ್ಪ್ಲಿಟ್ ಮಾಡಬಹುದು. ಫುಲ್ ಫೋಲ್ಡ್ ಮಾಡಿದ್ರೆ 562 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ. ಮನೇಲಿ ಕೂತ್ಕೊಂಡು ರಿಮೋಟ್ಲಿ ನೀವು ಕಾರ್ AC ಆನ್ ಅಂಡ್ ಆಫ್ ಮಾಡಬೇಕಾ, ಸುಜುಕಿ ಕನೆಕ್ಟ್ ಆಪ್ ಮುಖಾಂತರ ಇದೇ ರೀತಿಯ 20ಕ್ಕೂ ಹೆಚ್ಚು ಫೀಚರ್ಸ್ ನ ಆಕ್ಸೆಸ್ ಮಾಡಬಹುದು. ಇವಾಗ ಈ ವಿಟಾರ ಓಡಿಸೋದಕ್ಕೆ ಹೇಗಿದೆ ಅಂತ ನೋಡೋಣ. ನನಗಂತೂ ಇದು ಫುಲ್ಲಿ ರಿಫೈನ್ಡ್ ಎಲೆಕ್ಟ್ರಿಕ್ ಕಾರ್ ಅಂತ ಅನ್ನಿಸ್ತಾ ಇದೆ. ಇದ್ರಲ್ಲಿ ಏನು ಇಂಜಿನ್ ಇಲ್ಲ, ಇದು ಸಿಂಗಲ್ ಮೋಟಾರ್ ಫ್ರಂಟ್ ವೀಲ್ ಡ್ರೈವ್. ಗಾಡಿ ರನ್ನಿಂಗ್ ಅಲ್ಲಿ ಇದ್ರು ಇದು ಸೂಪರ್ ಸೈಲೆಂಟ್. ಬೇರೆ EV ಕೇಳಿಸೋ ತರ ಇದರಲ್ಲಿ ಆ ಮೋಟಾರ್ದು ವೈಮ್ ಸೌಂಡ್ ಏನು ಕೇಳಿಸ್ತಾ ಇಲ್ಲ. ಇದರಲ್ಲಿ ಈಕೋ, ನಾರ್ಮಲ್ ಮತ್ತೆ ಸ್ಪೋರ್ಟ್ಸ್ ಅಂತ 3 ಡ್ರೈವಿಂಗ್ ಮೋಡ್ ಇದೆ. ನಾರ್ಮಲ್ ಮೋಡ್ ಅಲ್ಲಿ ಗುಡ್ ಎನಫ್ ಪವರ್ ಇದೆ. ಸಿಟಿಯಲ್ಲಿ ಆರಾಮಾಗಿ ಓಡಿಸಬಹುದು. ಕ್ವಿಕ್ ಆಗಿ ಓವರ್ಟೇಕ್ ಮಾಡೋದಕ್ಕೂ ಏನು ಪ್ರಾಬ್ಲಮ್ ಇಲ್ಲ. ಇನ್ನೂ ಪವರ್ ಬೇಕು ಅಂದ್ರೆ ಸ್ಪೋರ್ಟ್ಸ್ ಮೋಡ್ಗೆ ಸ್ವಿಚ್ ಆಗಬೇಕು. ಸಖತ್ ರೆಸ್ಪಾನ್ಸಿವ್ ಆಗಿದೆ. ಥ್ರಾಟಲ್ ಮೇಲೆ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಸೂಪರ್ ಆಗಿ ನುಗ್ಗುತ್ತೆ. ನಿಮ್ಗೆ ಏನಾದ್ರು ರೇಂಜ್ ಜಾಸ್ತಿ ಬೇಕು ಅಂತ ಅಂದ್ರೆ ಈಕೋ ಮೋಡಿಗೆ ಸ್ವಿಚ್ ಮಾಡ್ಕೊಳ್ಳಿ. ಸ್ವಲ್ಪ ಪವರ್ ಮತ್ತೆ ರೆಸ್ಪಾನ್ಸ್ ಕಮ್ಮಿ ಆಗುತ್ತೆ ಅಷ್ಟೇ. ಬ್ಯಾಟರಿ ಮತ್ತೆ ರೇಂಜ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 61 kWh ಅಡ್ವಾನ್ಸ್ಡ್ ಬ್ಲೇಡ್ ಸೆಲ್ ಲಿಥಿಯಂ ಫೆರೋಫಾಸ್ಫೇಟ್ ಬ್ಯಾಟರಿನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 543 km IDC ರೇಂಜ್ ನ ಕ್ಲೇಮ್ ಮಾಡಿದ್ದಾರೆ. ಬ್ಯಾಟರಿ ಹೆಲ್ತ್ ನ ಕಾಪಾಡೋದಕ್ಕೆ ಅಡ್ವಾನ್ಸ್ ಕೂಲಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದೆ. ತುಂಬಾ ಜನಕ್ಕೆ ಕ್ವಶನ್ ಇರುತ್ತೆ ಇದರಲ್ಲಿ ಡ್ರೈವ್ ಕ್ವಾಲಿಟಿ ಹೇಗಿರುತ್ತೆ ಅಂತ. ಬ್ಯಾಟರಿ ವೆಯ್ಟ್ ಇರೋದ್ರಿಂದ ಸಸ್ಪೆನ್ಷನ್ ನ ಸ್ವಲ್ಪ ಸ್ಟಿಫ್ ಆಗಿ ಸೆಟ್ ಮಾಡಿದ್ದಾರೆ.
ಎಲೆಕ್ಟ್ರಿಕ್ ವೆಹಿಕಲ್ ಆಗಿರೋದ್ರಿಂದ ಇದ್ರ ವೆಯ್ಟ್ ಎಲ್ಲ ಸೆಂಟರ್ ಅಲ್ಲಿ ಸೆಟ್ ಆಗಿರುತ್ತೆ, ಹಾಗಾಗಿ ಹ್ಯಾಂಡ್ಲಿಂಗ್ ಸಖತ್ ಈಸಿ ಆಗಿದೆ. ಸ್ಟೇರಿಂಗ್ ಕೂಡ ಅಕ್ಯುರೇಟ್ ಆಗಿದೆ, ರೆಸ್ಪಾನ್ಸ್ ಚೇಂಜ್ ಆಗುತ್ತೆ ಬೇಸ್ಡ್ ಆನ್ ನೀವು ಯಾವ ಡ್ರೈವ್ ಮೋಡ್ ನಲ್ಲಿ ಡ್ರೈವ್ ಮಾಡ್ತಾ ಇದೀರಾ ಅಂತ. ಸ್ಪೋರ್ಟ್ಸ್ ಮೋಡ್ ಅಲ್ಲಿ ಸ್ಟೇರಿಂಗ್ ಸ್ವಲ್ಪ ಹೆವಿ ಅಂತ ಫೀಲ್ ಆಗುತ್ತೆ, ಅವಾಗ ನಿಮ್ಗೆ ಬೆಟರ್ ಕಂಟ್ರೋಲ್ ಸಿಗುತ್ತೆ ಕಾರ್ ಮೇಲೆ. ಸೀಟ್ಸ್ ಕೂಡ ತುಂಬಾ ಕಂಫರ್ಟಬಲ್ ಆಗಿದೆ, ಥೈ ಸಪೋರ್ಟ್ ಇರಲಿ, ಲಂಬರ್ ಸಪೋರ್ಟ್ ಇರಲಿ, ಎಲ್ಲ ಡಿಸೆಂಟ್ ಎನಫ್. ಲಾಂಗ್ ಡ್ರೈವ್ ಎಲ್ಲ ಹೋಗ್ಬೇಕಾದ್ರೆ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ವೆಂಟಿಲೇಟೆಡ್ ಸೀಟ್ಸ್ ಕೊಟ್ಟಿದ್ದಾರೆ. ಸೇಫ್ಟಿ ವಿಚಾರದಲ್ಲಿ ಹೇಳೋದಾದ್ರೆ ಭಾರತ್ ಎನ್ಕ್ಯಾಪ್ 5 ಸ್ಟಾರ್ ರೇಟಿಂಗ್ ನ ಅಚೀವ್ ಮಾಡಿದೆ ಇದು. ಅದ್ರ ಜೊತೆಗೆ ನೀ ಏರ್ ಬ್ಯಾಗ್ ಸೇರಿಸಿ 7 ಏರ್ ಬ್ಯಾಗ್ಸ್ ನ ಕೊಟ್ಟಿದ್ದಾರೆ. ಲೆವೆಲ್ 2 ಎಡಾಸ್, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್, ABS, EBD ಅಂತ ತುಂಬಾ ಸೇಫ್ಟಿ ಫೀಚರ್ಸ್ ಇದಾವೆ. ಓವರ್ ಆಲ್ ಹೇಳಬೇಕು ಅಂದ್ರೆ ಫ್ಯಾಮಿಲಿ ಜೊತೆ ಓಡಾಡೋದಕ್ಕೆ ಇದು ಪರ್ಫೆಕ್ಟ್ ಕಾರ್. 4.3 ಮೀಟರ್ ಎಲೆಕ್ಟ್ರಿಕ್ SUV ಸೆಗ್ಮೆಂಟ್ ನಲ್ಲಿ ಜನ ಏನೇನ್ ಕೇಳ್ತಿದ್ರೋ ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ ನಮ್ಮ ಮಾರುತಿ ಅವರು. ಪವರ್, ರೇಂಜ್, ಗ್ರೌಂಡ್ ಕ್ಲಿಯರೆನ್ಸ್, ಸ್ಪೇಸ್ ಮತ್ತೆ ಕಂಫರ್ಟ್ ಎಲ್ಲ ಸೂಪರ್. ಮಾರುತಿ ಸುಜುಕಿ ಅವರು ಈ ವಿಟಾರನ ಲಾಂಚ್ ಮಾಡಿ EV ಮಾರ್ಕೆಟ್ ನಲ್ಲಿ ಹೊಸ ಬೆಂಚ್ ಮಾರ್ಕ್ ನ ಸೆಟ್ ಮಾಡಿದ್ದಾರೆ. ಪ್ರೈಸ್ ಬಗ್ಗೆ ಹೇಳಬೇಕು ಅಂದ್ರೆ 10.99 lakhs ಎಕ್ಸ್ ಶೋರೂಮ್ ಇಂದ ಸ್ಟಾರ್ಟ್ ಆಗುತ್ತೆ ಅಂಡರ್ ಬ್ಯಾಟರಿ ಎಸ್ ಎ ಸರ್ವಿಸ್ ಆಪ್ಷನ್. ಈ ವಿಟಾರ ಬಗ್ಗೆ ನಿಮ್ಗೆ ಏನಾದರೂ ಕ್ವಶನ್ಸ್ ಅಥವಾ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ವೆಹಿಕಲ್ ರಿವ್ಯೂಸ್ ನಿಮ್ಗೆ ಬೇಗ ತಲುಪುತ್ತೆ.